ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಅಕ್ಕಿ ರೊಟ್ಟಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಫಸ್ಟು ಅಕ್ಕಿ ಹಸಿಟ್ಟು, ಓಕೆ. ಅದಾದಮೇಲೆ ನೋಡಿ ಇಷ್ಟೊಂದು ಐಟಮ್ ಹಾಕ್ತಾಯಿದ್ದೀನಿ ನಾನು. ಸೊಪ್ಪಿನಲ್ಲೇ ಒಂದು 5-6 ಥರ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಪಾಲಕ್ ಸೊಪ್ಪು, ಮತ್ತು ನುಗ್ಗೆ ಸೊಪ್ಪು, ಕೊತ್ತಂಬರಿ, ಮತ್ತು ಇನ್ನೇನು ಸೊಪ್ಪು ಹಾಕಿದ್ದೀನಿ, ಕೊತ್ತಂಬರಿ, ಪುದೀನ, ಮತ್ತು ಇದು ಸಬ್ಬಕ್ಕಿ ಸೊಪ್ಪು, ಮತ್ತು ಮೂಲಂಗಿ, ಕ್ಯಾರೆಟು, ತೆಂಗಿನಕಾಯಿ, ಈರುಳ್ಳಿ, ಮತ್ತು ಅರ್ಧಂಬರ್ಧ ರುಬ್ಬಿರೋ ಕಡಲೆಬೀಜ, ಮತ್ತು ಎಳ್ಳು, ಸ್ವಲ್ಪ ಮೊಸರು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಅರ್ಧಂಬರ್ಧ ರುಬ್ಕೊಂಡಿದ್ದೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ಹದವಾಗಿ ಕಲಿಸ್ಕೋಬೇಕು. ನೆಕ್ಸ್ಟ್ ಅದು ಕಲಿಸ್ಕೊಂಡು ರೊಟ್ಟಿ ತಟ್ಟಬೇಕಾದ್ರೆ ಮತ್ತೆ ಕನೆಕ್ಟ್ ಮಾಡ್ತೀನಿ ನೋಡಿ. ಹಸಿಟ್ಟು ಹಾಕಿದ್ಮೇಲೆ ಬಿಸಿ ಬಿಸಿ ನೀರಲ್ಲಿ ಹಂಗೆ ಕಲಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಉಪ್ಪು ಆಮೇಲೆ ಕೂಡ ಹಾಕ್ಕೋಬೋದು ಟೇಸ್ಟಿಗೆ. ನೋಡಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಕೆಲವು ಮಕ್ಕಳಲ್ಲ, ನಮ್ಮ ಮನೆಯಲ್ಲೇ ಮಕ್ಕಳು ಸೊಪ್ಪು ಕೊಟ್ಟರೆ ಹಾಗೆ ತಿನ್ನಲ್ಲ. ಸೊಪ್ಪಾಗಲಿ ತರಕಾರಿ ಆಗಲಿ ಈ ರೀತಿ ರೊಟ್ಟಿನಲ್ಲಿ ಹಾಕಿ ಮಾಡಿಕೊಡಿ, ಸೂಪರಾಗಿ ತಿಂತಾರೆ. ಬಿಸಿ ಬಿಸಿ ತುಪ್ಪ ಹಾಕಿ ರೊಟ್ಟಿ ಮಾಡಿದ್ರೆ ಹೇಗಿರುತ್ತೆ. ಮತ್ತು ಇದಕ್ಕೆ ಶೇಂಗಾ ಚಟ್ನಿ ಕೂಡ ಮಾಡಿ ತೋರಿಸ್ತೀನಿ. ಈ ರೀತಿ ಮೊಳಕೆ ಕಾಳು ಕೂಡ ಹಾಕ್ಬೋದು. ಮೊಳಕೆ ಹೆಸ್ರು ಕಾಳು ಅಥವಾ ಏನು ಕಾಳು ಇದು ಅಮ್ಮ? ನೋಡಿ, ಇದಕ್ಕೆ ಇನ್ನೊಂದು ಹಾಕಿದ್ದೀನಿ ಅಂದರೆ ಮೊಳಕೆ ಕಟ್ಟಿದ ಕಾಳುಗಳು. ಓಕೆ, ಅದು ಕಾಳುಗಳು ಯಾವುದು, ಹೆಸ್ರು ಕಾಳು ಆಗಿರ್ಬೋದು ಅಥವಾ ಏನದು ಇವಾಗ ಹೇಳಿದ್ದು ನಾನು ನೋಡಿ. ಇದಕ್ಕೆ ಇನ್ನೂ ಒಳ್ಳೆ ವಿಟಮಿನ್ ಇರೋ ಅಂಥ ಕಾಳುಗಳಂತ ಹೇಳಿದ್ರೆ ಹುರುಳಿಕಾಳು ಮತ್ತು ಹೆಸ್ರು ಕಾಳು, ಮೊಳಕೆ ಕಟ್ಟಿದ ಕಾಳುಗಳನ್ನ ಕೂಡ ಹಾಕ್ಬೋದು. ನೋಡಿ, ಕಾಣಿಸ್ತಿದೆಯಾ? ಹಾಕಿದ್ದೀನಿ. ಇದಕ್ಕೆ ಇದೆಲ್ಲ ಹಾಕಿ ರೊಟ್ಟಿ ರೆಡಿ ಮಾಡ್ತಾಯಿದ್ದೀನಿ. ಹದವಾಗಿ ಕಲಸಿಟ್ಕೋಬೇಕು ರೊಟ್ಟಿಗೆ. ಇದಕ್ಕೆ ಇನ್ನೊಂದು ಚೂರು ಎಣ್ಣೆ ಹಾಕಿ ಕಲಸಿದ್ರೂ ಸಾಕು. ಹಾಕಬೇಕಾದ್ರೆ ಎನಿವೇ ಎಣ್ಣೆ ಹಾಕ್ಕೊಳ್ತೀವಿ ಅದನ್ನು ತಟ್ಟಬೇಕಾದ್ರೆ. ಸೊ ಈ ರೀತಿ ಕಲಸಿ ಒಂದು ಅರ್ಧ ಅವರು ಬಿಟ್ಬಿಡ್ಬೇಕಾಗಿ ಆಮೇಲೆ ರೊಟ್ಟಿ ತಟ್ಟಬೇಕು. ರೊಟ್ಟಿ ತಟ್ಟಬೇಕಾದ್ರೆ ಮತ್ತೆ ಸಿಗ್ತೀನಿ. ಓಕೆ, ಅಕ್ಕಿ ರೊಟ್ಟಿ ಮತ್ತು ತರಕಾರಿ ಸೊಪ್ಪೆಲ್ಲ ಹಾಕಿ ಆ ರೊಟ್ಟಿಗೆ ಬೆಸ್ಟ್ ಚಟ್ನಿ ಅಂದರೆ ಶೇಂಗಾ ಚಟ್ನಿ ಅಂತಲೇ ನೋಡಿ. ಇದು ಕಡಲೆಬೀಜ ಮತ್ತು ಉದ್ದಿನಕಾಳು ಮತ್ತು ಕಡಲೆಬೇಳೆ ಮತ್ತು ಇದೊಂದು ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೀನಿ. 3 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಖಾರ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಇನ್ನೊಂದು ಗುಂಟೂರು ಮೆಣಸಿನ್ಕಾಯಿ. ಯಾಕಂದರೆ ಇದು ಕಲರ್ ಬರೋದಕ್ಕೆ. ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಇರುತ್ತೆ. ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕಡಲೆಬೀಜ. ಓಕೆ, ಮತ್ತು ನೆಕ್ಸ್ಟು ಮೇನು ಟೊಮೆಟೊ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಚಟ್ನಿ ಮಾಡಬೇಕು. ಸೊ ಓಕೆ, ಸೊ ನಮ್ಮಮ್ಮಗೆ ಹೇಳಿದ್ರೆ ಇದೆಲ್ಲ ಹಾಕಿ ಒಂದು ರೊಟ್ಟಿ ಮತ್ತು ಚಟ್ನಿ ಮಾಡ್ಕೊಡಮ್ಮ ಅಂದರೆ ನಮ್ಮಮ್ಮನ ಡೈಲಾಗ್ ಏನು ಗೊತ್ತಾ? ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿಬಿಡೋಣ ಬಿಡೆ ಅಂತಾರೆ. ಸೊ ನಾನಿವತ್ತು ಮನೇಲಿರೋದ್ರಿಂದ ಫ್ರೀಯಾಗಿದ್ದೀನಿ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ. ಏನೇನು ಮಾಡಬೇಕು ಆಗ ನೀಟಾಗಿ ಎಣ್ಣೆನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಳ್ತೀನಿ. ಟೊಮಟೊನ ಲಾಸ್ಟಲ್ಲಿ ಎಣ್ಣೆನ ಫ್ರೈ ಮಾಡೋಣ. ಯಾಕಂದರೆ ಟೊಮಟೊ ಅದಕ್ಕೆ ಮಿಕ್ಸ್ ಆದರೆ ಬೇಗ ಇದೋಗ್ಬೇಕು. ಅದಕ್ಕೋಸ್ಕರ ಕರಿಬೇವಿನ ಸೊಪ್ಪು, ಅದಕ್ಕೆ ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡಿಬಿಟ್ಟಿದೆ. ಸೊ ಈಗ ಹಾಕ್ತಾಯಿದ್ದೀನಿ ಜೀರಿಗೆ. ಆಮೇಲೆ ನೋಡಿ, ಇದಕ್ಕೂ ಅಷ್ಟೇ ಅಕ್ಕಿ ರೊಟ್ಟಿ ಕಲಿಸ್ಬೇಕಾದ್ರೆ ಜೀರಿಗೆ ಮಿಕ್ಸ್ ಮಾಡಿಬಿಟ್ಟು ಈಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರ್. ಟೊಮೆಟೊ ಮತ್ತು ಪುದೀನ ಮಂದಿ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಜೊತೆ ಹುರಿಬೇಕು. ಇದ್ರ ಜೊತೆ ಒಂದು ಸ್ವಲ್ಪ ಶುಂಠಿ ಹಾಕಿದ್ರೆ ಸಾಕು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಧನಿಯಾ ಬೀಜ, ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಜಾಸ್ತಿ ಹಾಕಿದ್ರೆ ಕಸರೆ ಆಗಬೇಕು. ಸ್ವಲ್ಪ ಇದು ಸ್ವಲ್ಪ ನೋಡಿ. ಇದು ಟೊಮೆಟೊ ಹದ ಆಗಬೇಕು, ಬೇಗ ಬೇಯಬೇಕು ಅಂದರೆ ಉಪ್ಪನ್ನು ಇದ್ರ ಜೊತೆ ಹಾಕ್ಕೊಂಡು ಹುರಿಬೇಕು. ಹೇಗೆ ರೊಟ್ಟಿ ಹಾಕಿದ್ದೀವಿ, ಎಷ್ಟು ತೆಳ್ಳಿಗೆ ರೊಟ್ಟಿ ಹಾಕಿದ್ದೀವಿ ನೋಡಿ ಹೆಂಚ ಮೇಲೆ. ಅದು ಮಾಡಿದರೆ ನೋಡಿ ಈ ರೀತಿ
ಅದು ಆಗಿರುತ್ತೆ ನೋಡಿ, ಎಷ್ಟು ತೆಳ್ಳಗಿದೆ ನೋಡಿ, ಎಷ್ಟು ತೆಳ್ಳಗೆ ಬಂದಿದೆ ನೋಡಿ. ಈ ಮಳೆ, ಈ ಜಡಿ ಮಳೆಗೆ ಬಿಸಿ ಬಿಸಿ ರೊಟ್ಟಿ ಚಟ್ನಿ ನೋಡಲ್ಲಿ, ಶೇಂಗಾ ಚಟ್ನಿ ಅಂತ ಹೇಳಿದ್ನಲ್ಲ, ಈ ರೀತಿ ಬರುತ್ತೆ ನೋಡಿ. ಬಿಸಿ ಬಿಸಿ ರೊಟ್ಟಿ ಜೊತೆಯಲ್ಲಿ ಶೇಂಗಾ ಚಟ್ನಿ ಸೂಪರಾಗಿರುತ್ತೆ. ಮಾತಾಡ್ಬಾರ್ದು ಹೇಳ ನೋಡಿ, ಈ ರೀತಿ 2-3 ಹೆಂಚು ಇಟ್ಕೊಂಡು ತಟ್ಟಿದ್ರೆ, ಒಂದು ಹೆಂಚಲ್ಲೂ ತಟ್ಕೋಬೋದು. ಏನು ಒಬ್ಬಟ್ಟು ತಟ್ತಾರಲ್ಲ ಆ ಎಲೆನಲ್ಲಿ ಕೂಡ ತಟ್ಕೋಬೋದು, ಆ ಕವರ್ ಮೇಲೆನೂ ತಟ್ಬೋದು, ಈ ಥರ ಹೆಂಚು ಮೇಲೆನೂ ತಟ್ಬೋದು. ಬಾಂಡೆ ಮೇಲೆ ನಾನು ಇದು ಹೆಂಚು ಮೇಲೆ ಏನು ತಟ್ಟಾಗಿದ್ದೀನಿ ಅಂದರೆ ತೆಳ್ಳಗೆ ಬರಲಿ ಅಂತ. ನನಗೆ ಅದು ಒಬ್ಬಟ್ಟು ತಟ್ಟ ಪೇಪರಲ್ಲಿ ಅಷ್ಟಾಗಿ ಬರೋಲ್ಲ. ಬಿಸಿ ಬಿಸಿ ರೊಟ್ಟಿ